ಚರ್ಚೆ ಕೊನೆಯ ಭಾಗದಲ್ಲಿದ್ದೀವಿ. 3 ನಿಮಿಷ ಸಮಯ ಇದೆ, ಎಲ್ರಿಗೂ ಅವಕಾಶ ಸಿಗಬೇಕು. ಮೋಹನ್ ವಿಶ್ವ ಅವರೇ ಕ್ವಿಕ್ ಆಗಿ ಹೇಳಿ, ಟ್ಯಾಕ್ಸನ್ನೇನೋ ಮೋದಿ ಸರ್ಕಾರ ಕಡಿಮೆ ಮಾಡ್ತು, ಬಟ್ ಮ್ಯಾನುಫ್ಯಾಕ್ಚರರ್ ಅದರ ಲಾಭವನ್ನು ಗ್ರಾಹಕನಿಗೆ ಕೊಡದೇ ಇರೋ ನಿರ್ಧಾರ ಮಾಡಿದ್ರೆ ಏನು ಮಾಡೋದು? ಅಲ್ಲ ಅಜಿತ್, 100% ಕೊಡಲೇಬೇಕು. ಯಾಕಂತ ಹೇಳಿದ್ರೆ 2017ರಲ್ಲಿ ಜುಲೈ 1 GST ಇಂಪ್ಲಿಮೆಂಟ್ ಆದಾಗ ಯಾವ ಹಿಂದಿನ 30 ರೀತಿಯ ತೆರಿಗೆಗಳೆಲ್ಲ ಮರ್ಜಾಗಿ GSTಗೆ ಬಂತಲ್ಲ, ಆ ಟೈಮ್ನಲ್ಲಿ ಸುಮಾರು ಬೆನಿಫಿಟ್ಸ್ ಬಂತು, ಸುಮಾರು ವಸ್ತುಗಳ ಬೆಲೆ ಕಡಿಮೆ ಆಯಿತು. ಆ ಕಡಿಮೆ ಆದಂಥ ಒಂದು ಟ್ಯಾಕ್ಸ್ ಇಂಪ್ಯಾಕ್ಟ್ನ ಜನಗಳಿಗೆ ಪಾಸ್ ಆನ್ ಮಾಡಬೇಕು. ಮಾಡಲಿಲ್ಲ ಅಂತ ಹೇಳಿದ್ರೆ ಇದೇ GST ಕಾನೂನಿನಡಿನಲ್ಲಿ ಆಂಟಿ ಪ್ರಾಫಿಟರಿಂಗ್ ರೂಲ್ಸ್ ಅಂತ ಜಾರಿ ತಂದರು. ಆಯ್ತಲ್ಲ, ಆಂಟಿ ಪ್ರಾಫಿಟಿಂಗ್ ರೂಲ್ಸ್ ಪ್ರಕಾರ ನೀವು ಅದನ್ನ ಪಾಸ್ ಆನ್ ಮಾಡಲೇಬೇಕು. ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ GST ಕೌನ್ಸಿಲ್ ಆಗ್ಬೋದು, ಆಫೀಸರ್ ಆಗ್ಬೋದು, ನೋಟಿಸ್ ಕೊಟ್ಟು ನಿಮಗೆ ತಗೊಳ್ಳುವಂಥ ಕ್ರಮ ತಗೊಳ್ತಾರೆ. ಸೊ ಅದೇ ರೀತಿಯಾದಂಥ ಒಂದು ರೂಲ್ಸು 100% ಇಲ್ಲಿ ಬಂದೇ ಬರುತ್ತೆ. ತಿರ್ಗಾ ಇವತ್ತು ಇನ್ನೇನು ಕಂಟ್ರೋಲ್ ಆಗ್ತಿದೆ ಅನ್ಸುತ್ತೆ ಮೀಟಿಂಗು, ಅದು 100% ಬಂದೇ ಬರುತ್ತೆ. ಸೊ ಇದರಲ್ಲಿ ನೋ ಡೌಟ್, ಅವಾಗ ಹೆಂಗಿತ್ತು ಈಗಲೂ ಹಂಗೆ ಬಂದೇ ಬರುತ್ತೆ. ಸೊ ಯು ಮೀನ್ ಟು ಸೇ, ಒಂದು ವಸ್ತುವಿನ ಬೆಲೆ 100 ರೂಪಾಯಿ ಮ್ಯಾನುಫ್ಯಾಕ್ಚರರ್ಗೆ ಆಗ್ತಾ ಇತ್ತು, ಆತ 28% GST ಹಾಕಿ 128 ರೂಪಾಯಿಗೆ ಮಾರ್ತಾ ಇದ್ದ. ಈಗ ಅದು 18 ರೂಪಾಯಿ GST ಆಗಿದೆ ಅಂದರೆ ಆತನ MRP 128ರಿಂದ 118ಕ್ಕೆ ರೀಪ್ರಿಂಟ್ ಮಾಡಿಯೇ ಮಾರಬೇಕು ಅಂತ. Exactly. That is a very valid point. Very valid point. ಸೆಪ್ಟೆಂಬರ್ 22 ನಂತರ ಸೇಲ್ ಆಗುವಂತ ಎಲ್ಲ ವಸ್ತುಗಳು ಅಷ್ಟೇನೆ. ಅದರಲ್ಲಿ ಕೆಲವೊಂದು FMCG ಕಂಪನಿಗಳು, ಎಸ್ಪೆಷಲಿ ಹಿಂದೂಸ್ತಾನ್ ಯೂನಿಲಿವರ್ ನೆನೆ ರಿಯಾಕ್ಟ್ ಮಾಡ್ಯಾರ. ಆಯ್ತಾ, ಅವ್ರ ಮಾರ್ಕೆಟಿಂಗ್ ಹೆಡ್ ಅವ್ರು ಸ್ಪೆಸಿಫಿಕ್, ಅವ್ರ ಹೆಸರು ನೆನಪಾಗ್ತಾ ಇಲ್ಲ, ಅವ್ರು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಹೈಯರ್ ಗ್ರಾಮೇಜ್ ಇರುವಂತ ಪ್ಯಾಕ್ಸ್ ಲೈಕ್ 500 ಗ್ರಾಮು, ಆಮೇಲೆ 250 ಗ್ರಾಮ್ದು ಟೂತ್ ಪೇಸ್ಟ್ಗಳು, ಸೋಪ್ಗಳೆಲ್ಲ ಬರುತ್ತಲ್ಲ, ಹೈಯರ್ ಗ್ರಾಮೇಜ್ ಇರುವಂಥದ್ದನ್ನ ನಾವು ಸ್ಟಾಕ್ ರಿಲೀಸ್ ಮಾಡ್ಬಿಟ್ಟಿದೀವಿ ಈಗ. ಬಟ್ ಅದನ್ನ 20 ಸೆಕೆಂಡ್ ಆದ್ಮೇಲೆ ಸೇಲ್ ಮಾಡಿದ್ರೆ ನಾವು ರೀಸ್ಟಿಕರಿಂಗ್ ಮಾಡ್ತೀವಿ. ಸ್ಮಾಲ್ ಗ್ರಾಮೇಜ್ 5 ರೂಪಾಯಿ, 3 ರೂಪಾಯಿ, 2 ರೂಪಾಯಿ ಇರುತ್ತೆ ಗೊತ್ತಾ, ಅದನ್ನ MRP ಕಡಿಮೆ ಮಾಡೋದ್ರ ಬದಲು ಅದ್ರದ್ದು ಗ್ರಾಮೇಜ್ ಜಾಸ್ತಿ ಮಾಡ್ತೀವಿ. 500 ಇರೋ ಕಡೆ 550, 600 ಹಿಂಗೆ. ಇವ್ರು KMF ದನ ಮಾಡಿದೀನಿ ಅಂತ ಹೇಳ್ಕೊಂತಿರ್ತಾರೆ ಗೊತ್ತಾ, ಹಂಗೆ ಆ ತರ ಮಾಡ್ತೀವಿ ಅಂತ ಆಲ್ರೆಡಿ FMCG ರಿಯಾಕ್ಟ್ ಮಾಡಿದ್ದಾರೆ. ಆದ್ರಿಂದ ಇಂಡಸ್ಟ್ರಿಗೆ ಬೇರೆ ಆಪ್ಷನ್ ಇಲ್ಲ, ಪಾಸ್ ಆನ್ ಮಾಡಲೇಬೇಕು, ಬೆಲೆ ಕಡಿಮೆ ಆಗೇ ಆಗುತ್ತೆ. ಜಸ್ಟ್ ಕ್ರಾಸ್ ಚೆಕ್. ಹೌದಾ ಕೇಶವ್ ಸರ್? ಮಾಡ್ಲೇಬೇಕು. ಇನ್ನೊಂದು ಇವತ್ತು ಆಡ್ ಮಾಡೋದಕ್ಕೆ ವಿಶ್ವ ಇವರೇನ್ ಹೇಳ್ತಿದ್ದಾರೆ ಸ್ನೇಹಿತರು, ಅದಕ್ಕೆ ಈವನ್ ಒಂದು ಡೈರಿ ಕಂಪನಿ ಕೂಡ ಇವತ್ತು ಬೆಳಿಗ್ಗೆ ಅನೌನ್ಸ್ ಮಾಡಿದೆ, ನಾವು ಪ್ರೈಸಸ್ ನ ಕಡಿಮೆ ಮಾಡ್ತೀವಿ ಸೆಪ್ಟೆಂಬರ್ 22 ಇಂದ ಆದ್ಮೇಲೆ ಅಂತ. ಒಂದು ಫೇಮಸ್ ಡೈರಿ ಕಂಪನಿ ಆಲ್ಸೋ ಹಸ್ ಅನೌನ್ಸ್ಡ್ ಇಟ್. ಸೊ ಇದರಿಂದ ದೊಡ್ಡ ಬದಲಾವಣೆ ಆಗೇ ಆಗತ್ತೆ. ಇದು ನಾವು ಅನುಮಾನ ಪಡೋದೇನು ಬೇಡ. ನನ್ನ ದೊಡ್ಡ ಕನ್ಸರ್ನ್ ಒಂದು ಉತ್ತರ ಸಿಕ್ಕಿದೆ. 30 seconds. ಟೆಕ್ನಿಕಲಿ ವಿಶ್ವ ಅಂಡ್ ಕೇಶವ್ ಸರ್ ಕರೆಕ್ಟ್ ಆಗಿದ್ದಾರೆ, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಇಲ್ಲಿ ಬಿಸ್ನೆಸ್ ಆಂಗಲ್, ಎಕನಾಮಿಕ್ಸ್ ಆಂಗಲ್, ಒಂದು ಕಂಪನಿ ಆಂಗಲ್ ಇಂದ ನೋಡೋದಾದ್ರಾಗ ಅಲ್ಲಿ ಏನಾಗುತ್ತೆ, ಬೇಸಿಕಲಿ ದಿ ಕಾಸ್ಟ್ ಆಫ್ ದ ಪ್ರಾಡಕ್ಟ್ ಈಸ್ ಬೇಸ್ಡ್ ಆನ್ ದ ರಾ ಮೆಟೀರಿಯಲ್. ಅಕಸ್ಮಾತ್ ರಾ ಮೆಟೀರಿಯಲ್ ಜಾಸ್ತಿ ಆಗಿದೆ ಅಂತ ಗೌರ್ಮೆಂಟ್ ಹೇಳಿದಾಗ ಗೌರ್ಮೆಂಟ್ ಕಾಂಟ್ ಡೂ ಎನಿಥಿಂಗ್. I'll just tell you, there are raw material ಈಗ ಸರ್ ನಾನು ಸಿಂಪಲ್ ಇವತ್ತು ಫಾರ್ ಎಕ್ಸಾಂಪಲ್ 22 ಸೆಪ್ಟೆಂಬರ್ 2025 ಒಳಗಡೆ ದ GST ರಿಫಾರ್ಮ್ಸ್ ಇಸ್ ಗೋಯಿಂಗ್ ಟು ಕಮ್ ಅಂಡ್ ಎಲ್ಲ ಚೇಂಜ್ ಆಗುತ್ತಲ್ಲ. ಲೆಟ್ಸ್ ಡಿಸ್ಕಸ್ ಆಫ್ಟರ್ 1 year ವಾಟ್ ಇಸ್ ದ ಪ್ರೈಸ್ ಆಫ್ ದ ಪ್ರಾಡಕ್ಟ್. ಇಟ್ ಇಸ್ ಗೋಯಿಂಗ್ ಟು ಬಿ ಮೋರ್ ಆರ್ ಲೆಸ್ ಸೇಮ್. ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಕೇಶವ್ ಸರ್, ಧನ್ಯವಾದ ಇಬ್ಬರಿಗೂ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.